ओम शांति। ನಾನಾತ್ಮ ಮಸ್ತಕದ ಮಧ್ಯೆ ಬಿಂದು ಸ್ವರೂಪ ಪರಂಧಾಮ ನಿವಾಸಿ ಆತ್ಮ ನಾನು ಸರ್ವಶ್ರೇಷ್ಠ ಆತ್ಮ ಮಹಾನ್ ಆತ್ಮ ನಾನು ಸೃಷ್ಟಿ ನಾಟಕದ ಪಾತ್ರಧಾರಿ ದೇಹ ಧರಿಸಿ ಪಾತ್ರ ಮಾಡುತ್ತಿರುವ ವಿಶೇಷ ಆತ್ಮ ನಾನು ನಾನಾತ್ಮ ಶಾಂತ ಸ್ವರೂಪಾತ್ಮ ओम शांति ओम शांति। बाप दादा मधुबन मुरली दिनांक 29/10/21। मीठे बच्चे, तुम्हें अब आवाज़ से परे जाना है, इसलिए मुख से शू शू कहने की भी दरकार नहीं है। मधुर मಕ್ಕಳೇ, ನೀವೀಗ ಶಬ್ದದಿಂದ ಭಿನ್ನ ಹೋಗಬೇಕಾಗಿದೆ. ಆದ್ದರಿಂದ ನೀವು ಶಬ್ದದಿಂದ ಶಿವ ಶಿವ ಎಂದು ಹೇಳುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ, एक बाप को ही सर्वशक्तिवान ज्ञान सागर कहेंगे, दूसरों को नहीं क्यों? ಒಬ್ಬ ತಂದೆಗೆ ಸರ್ವಶಕ್ತಿವಂತ ಜ್ಞಾನ ಸಾಗರ ಎಂದು ಕರೆಯಲಾಗುತ್ತೆ, ಅನ್ಯರಿಗಿಲ್ಲ ಯಾಕೆ? उत्तर, क्योंकि एक बाप को ही याद करने से आत्मा पति से पावन बन जाती है। बाप ही है जो पतितों को पावन बना देते हैं, बाकी कोई भी देहधारी मनुष्य पावन बना नहीं सकते। बाप तुम्हें रावण राज्य से मुक्त कर देते हैं। तुम शिवबाब से शक्ति लेते हो, जितना जास्ती याद करेंगे उतना शक्ति मिलेगी और खाद निकलती जाएगी। ಯಾಕೆಂದರೆ ಕೇವಲ ಶಿವಬಾಬ ಒಬ್ಬರನ್ನೇ ನೆನಪು ಮಾಡೋದರಿಂದ ಆತ್ಮ ಪತಿತದಿಂದ ಪಾವನ ಆಗುತ್ತೆ. ಬಾಬಾ ಒಬ್ಬರೇ ಪತಿತರನ್ನು ಪಾವನ ಮಾಡೋರಾಗಿದ್ದಾರೆ. ಬಾಕಿ ಸೃಷ್ಟಿಯ ಯಾವುದೇ ದೇಹಧಾರಿಗಳು ಎಂದರೆ ಮನುಷ್ಯರು ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಈ ರಾವಣರ ಜಗತ್ತಿನಿಂದ ಮುಕ್ತ ಮಾಡುತ್ತಿದ್ದಾರೆ. ನಾವೀಗ ಶಿವಬಾಬನಿಂದ ಶಕ್ತಿ ಪಡಿತಿದ್ದೇವೆ. ಎಷ್ಟೆಷ್ಟು ಹೆಚ್ಚು ನೆನಪು ಮಾಡ್ತಾ ಹೋಗ್ತೇವೆ ಅಷ್ಟು ಶಕ್ತಿ ಪಡ್ಕೊಳ್ತೇವೆ. ಹಾಗೂ ಆತ್ಮದಲ್ಲಿದ್ದಂತಹ ಜನ್ಮ ಜನ್ಮಾಂತರದ ಪಾಪದ ಕೊಳಕು ಬಿಡುತ್ತಾ ಹೋಗ್ತದೆ. ಗೀತ ಓಂ ನಮಃ ಶಿವಾಯ। ओम शांति। मीठे मीठे सिकलते बच्चों ने भक्ति की महिमा सुनी, तुम भी महिमा गाते थे, अब महिमा नहीं गाते हो और न तुम्हारे लिए महिमा की ज़रूरत है। ಓಂ ನಮಃ ಶಿವಾಯ। ಇದು ಭಕ್ತಿ ಮಾರ್ಗದಲ್ಲಿ ಶಿವನನ್ನು ಧ್ಯಾನಿಸಲಿಕ್ಕೆ ಈ ಮಂತ್ರವನ್ನು ಹೇಳ್ತಾ ಇದ್ವಿ. ಭಕ್ತರು ಕೂಡ ತುಂಬ ಈ ಮಂತ್ರದ ಜಪ ಮಾಡ್ತಾರೆ. ಆದರೆ ಬಾಬಾ ನಮಗೀಗ ಸಿಕ್ಕಿದ್ದಾರೆ, ನಾವೀಗ ಈ ರೀತಿ ಮಂತ್ರ ಜಪಿಸ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. जो भगत करते हैं वह तुम बच्चे नहीं कर सकते, तुम भगत थे, अब तुमको भगवान मिला है। ಭಕ್ತರು ಏನು ಮಾಡ್ತಾ ಇದ್ದಾರೆ ಅದು ನಾವು ಬಾಬನ ಮಕ್ಕಳು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೀಗ ಭಗವಂತ ತಂದೆ ಸಿಕ್ಕಿದ್ದಾರೆ.
सबको इकट्ठा तो मिल नहीं सकता, बाप सबको इकट्ठा कैसे पढ़ाएंगे, ये तो हो नहीं सकता, सभी भक्त भी इकट्ठे नहीं हो सकते। ಹೀಗೆ ಬಾಬಾ ಹೇಳ್ತಾರೆ ಎಲ್ಲರಿಗೂ ಭಗವಂತ ಒಟ್ಟಿಗೆ ಸಿಗೋದಿಲ್ಲ. ಅಂದರೆ ಬಾಬಾ ಇಲ್ಲಿ ಎಲ್ಲರಿಗೂ ಒಟ್ಟಿಗೆ ಶಿಕ್ಷಣ ಕೊಡ್ಲಿಕ್ಕಾಗ್ತದ? ಇಲ್ಲ, ಸಾಧ್ಯನೇ ಇಲ್ಲ. ಒಂದೇ ಎಟ್ ಎ ಟೈಮ್ ಎಲ್ಲರೂ ಒಂದೇ ಕ್ಲಾಸಲ್ಲಿ ಎಲ್ಲರೂ ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಸ್ವಲ್ಪ ಸ್ವಲ್ಪ ಜನನೇ ಮುಂದಿನ ಕ್ಲಾಸಿಗೆ ಹೋಗ್ತಾರೆ, ಹಿಂದಿನ ಕ್ಲಾಸಿಗೆ ಹೊಸಬ್ರು ಬರ್ತಿರ್ತಾರೆ. ಹೀಗೆ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಕೂಡ ಭಕ್ತಿಯೂ ಒಟ್ಟಿಗೆ ನಡೆಯುವುದಿಲ್ಲ. हाँ, बाप को पढ़ाना है जरूर, क्योंकि यह राजयोग है। सूर्यवंशी चंद्रवंशी राज्य स्थापन होना है। बच्चों को प्रदर्शनी में समझाना है। त्योहार आदि पर भी तुम बहुत अच्छी सर्विस कर सकते हो. ಆದರೆ ಬಾಬಾ ಮಕ್ಕಳಿಗೆ ಒಟ್ಟಿಗೆ ಕಲಿಸಬೇಕಾಗುತ್ತೆ. ಇದು ರಾಜಯೋಗವಾಗಿದೆ. ಸೂರ್ಯವಂಶಿ ಹಾಗೂ ಚಂದ್ರವಂಶಿ ರಾಜ್ಯದ ಸ್ಥಾಪನೆ ಆಗ್ತಾ ಇದೆ. ಮಕ್ಕಳೇ ಪ್ರದರ್ಶನ ಮಾಡಿದಾಗ ಅಥವಾ ಹಬ್ಬಗಳಲ್ಲಿ ಸಹ ಬಾಬಾ ಹೇಳ್ತಿದ್ದಾರೆ ಅನೇಕರಿಗೂ ಕೂಡ ನಾವು ಜ್ಞಾನ ತಿಳಿಸುವ ಸೇವೆ ಮಾಡಬೇಕು. तुम्हें अपने लिए ही राज्य स्थापन करना है. तुम शिव शक्ति महारथी सेना हो और कोई ड्रिल आदि तुम नहीं सीखते हो. ಬಾಬಾ ಹೇಳ್ತಾರೆ ಮಕ್ಕಳೇ ನೀವೀಗ ನಿಮ್ಮ ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾ ಇದ್ದೀರಿ. ನೀವು ಶಿವಶಕ್ತಿ ಮಹಾರಥಿ ಸೈನಿಕರಾಗಿದ್ದೀರಿ. ಬಾಬಾ ಹೇಳ್ತಿದ್ದಾರೆ ನೀವು ಯಾರಿಂದಲೂ ಡ್ರಿಲ್ ಕಲಿತಾ ಇಲ್ಲ, ನೀವು ಅನೇಕರಿಗೆ ಕಲಿಸುತ್ತಿದ್ದೀರಿ. तुम रूहानी ड्रिल सीखते हो. यह ड्रिल भारत की नामी ग्रामी है. यह है योग की ड्रिल. आत्मा को परमपिता परमात्मा से योग लगाना है, उनसे वर्षा लेना है. ಹೀಗೆ ನಾವು ಆತ್ಮಿಕ ಡ್ರಿಲ್ ಕಲಿತಾ ಇದ್ದೇವೆ. ಈ ಡ್ರಿಲ್ ಭಾರತದಲ್ಲಿ ಬಹಳ ಪ್ರಸಿದ್ಧಿ ಇದೆ. ಇದು ಯೋಗದ ಡ್ರಿಲ್ ಆಗಿದೆ. ಅಂದರೆ ಡ್ರಿಲ್ ಅಂದರೆ ಅರ್ಥ ನಮ್ಮನ್ನು ಆತ್ಮ ಎಂದು ತಿಳಿದು ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧ ಜೋಡಿಸೋದು ಅಥವಾ ಅವರೊಬ್ಬರನ್ನೇ ನೆನಪು ಮಾಡುವುದರಿಂದ ಹೇಗೆ ಡ್ರಿಲ್ ಮಾಡಿದರೆ ಶಾರೀರಿಕವಾಗಿ ಆರೋಗ್ಯ ಸಿಗ್ತದೆ ಅಥವಾ ಶರೀರದ ತೂಕ ಕಮ್ಮಿ ಆಗುತ್ತೆ ಎಂದು ಎಕ್ಸಸೈಸ್ ಮಾಡ್ತಾರೆ. ಹಾಗೆ ಬಾಬಾ ಆತ್ಮಕ್ಕೂ ಡ್ರಿಲ್ ಅಥವಾ ಎಕ್ಸಸೈಸ್ ಕಲಿಸ್ತಾ ಇದ್ದಾರೆ. ಆತ್ಮದ ಪಾಪದ ತೂಕ ಕಮ್ಮಿಯಾಗಿ ಆತ್ಮ ಪವಿತ್ರ ಆಗಲಿಕ್ಕಾಗಿ ಎಕ್ಸಸೈಸ್ ಅಥವಾ ಡ್ರಿಲ್ ಯಾವುದು? ನಮ್ಮನ್ನು ಆತ್ಮ ಎಂದು ತಿಳಿದು ಶುಭಾಬೊಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ इसमें लड़ाई की कोई बात नहीं. तुम बाप से वर्षा लेते हो, इसमें लड़ाई का कनेक्शन नहीं. तुम हो बेहद के बाप के वारिस. ಇದರಲ್ಲಿ ಬಾಬನಿಂದ ಭಾಗ್ಯ ತೆಗೆದುಕೊಳ್ಳಿಕ್ಕೆ ಯುದ್ಧದ ಕಲಹದ ಮಾತಿಲ್ಲ. ಬಾಬಾ ಹೇಳ್ತಾರೆ ನಮಗೆ ಬಾಬನ್ ಈ ಯುದ್ಧ ಕಲಹಕ್ಕೆ ವಿಷಯಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ನಾವೀಗ ಶುಭಾಬ ವಿಶ್ವಪಿತನ ಭಾಗ್ಯದ ಅಧಿಕಾರಿಗಳಾಗಿದ್ದೇವೆ. तो बाप का बनकर बाप की श्रीमत पर चलना है. बाप की मत लड़ाई आदि की नहीं. बाप सिर्फ कहते हैं मीठे मीठे बच्चे तुम सतो प्रधान थे, राज्य करते थे, अब तुमको स्मृति आई है. ಬಾಬನ ಮಗು ಆಗಿದ್ದೇವೆ ಅಂದರೆ ನಾವು ಬಾಬನ ಶ್ರೀಮತದಂತೆ ನಡೆಯುವುದು ಭಾಗ್ಯ ಪಡಿತಾ ಇದ್ದೇವೆ. ಇದರಲ್ಲಿ ಬಾಬಾ ಹೇಳ್ತಿದ್ದಾರೆ ಬೇರೆ ಯಾವುದೇ ಪ್ರಕಾರದ ಅನ್ಯ ಮಾತು, ಅನ್ಯ ಮಾರ್ಗದರ್ಶನ ಅಥವಾ ಅನ್ಯ ವಿಷಯ ಇಲ್ಲ. ಕೇವಲ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಸತೋಪ್ರಧಾನರಾಗಿ ಸತೋಪ್ರಧಾನದ ಭಾಗ್ಯ ರಾಜ್ಯ ಭಾಗ್ಯವನ್ನು ಪಡಿತೇನೆ ಎಂಬ ಸ್ಮೃತಿ ಇಟ್ಟುಕೊಳ್ಳಿ. ಬಾಪ್ कहते हैं तुम अपने जन्मों को नहीं जानते हो. गाते भी हैं 84 जन्म मनुष्य लेते, 84 लाख यह तो गपोड़े हैं. ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಜನ್ಮಗಳ ರಹಸ್ಯ ನಿಮಗೆ ಗೊತ್ತಿಲ್ಲ. ನೀವು ಕೇವಲ 84 ಜನ್ಮವನ್ನು ಪಡಿತೀರಿ ಹೊರತು 84 ಲಕ್ಷ ಎಂದು ಮನುಷ್ಯರು ಸುಳ್ಳು ಹೇಳ್ತಾ ಬಂದಿದ್ದಾರೆ. भक्ति मार्ग में जिसको जो आया सो पढ़ते रहते हैं. ड्रामा अनुसार यह भक्ति मार्ग की सामग्री है. ಹೀಗೆ ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ ಯಾರಿಗೇನು ಹೇಳಬೇಕು ಏನು ಮಾಡಬೇಕು ಅದನ್ನು ಮಾಡ್ತಾ ಬಂದರು. ಡ್ರಾಮಾನುಸಾರವಾಗಿ ಭಕ್ತಿ ಈ ರೀತಿ ವಿಸ್ತಾರ ಆಗೋದು ಸಹ ನಿಗದಿತ ಇದೆ. ಭಕ್ತಿ ವಿಸ್ತಾರ ಅಂದರೆ ಭಕ್ತಿಯಲ್ಲಿ ವಿವಿಧತೆ, ಇದಕ್ಕೆ ಬಾಬಾ ಸಾಮಗ್ರಿ ಅಂತ ಹೇಳ್ತಾರೆ, ಹೆಚ್ಚುತ್ತಾ ಹೋಯಿತು. सत्य त्रेता में भक्ति होते नहीं. भक्ति अलग है, ज्ञान अलग है. तुम बच्चों के सिवाय कोई ऋषि मुनि आदि की बुद्धि में यह ज्ञान नहीं है. ಹೀಗೆ ಸತ್ಯ ತ್ರೇತಾದಲ್ಲಿ ಭಕ್ತಿ ಇರೋದೇ ಇಲ್ಲ. ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ.
ಮಕ್ಕಳ ಹೊರತು ಬಾಬಾ ಹೇಳ್ತಿದ್ದಾರೆ ಋಷಿ ಮುನಿಗಳು ಯಾರಿಗೂ ಸಹ ಈ ಜ್ಞಾನ ಬುದ್ಧಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. तो उन्हों को यह भी मालूम नहीं कि सुख अलग है दुख अलग है, सुख बाप देते दुख रावण देते. जो तुम सूर्यवंशी चंद्रवंशी थे सो 84 का चक्र लगाकर ಶೂದ್ರವಂಶಿ ಬನೆ हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮಗೆ ಗೊತ್ತಿದೆ ಸುಖನೇ ಬೇರೆ ದುಃಖನೇ ಬೇರೆ. ನಮಗೆ ಸುಖ ಬಾಬಾ ಕೊಡ್ತಾರೆ, ದುಃಖ ರಾವಣ ಕೊಡ್ತಾನೆ. ನೀವು ಸೂರ್ಯವಂಶಿ ಚಂದ್ರವಂಶಸ್ಥರಿಂದ 84 ಜನ್ಮದ ಚಕ್ರದೊಳಗೆ ಬರ್ತೀರಿ. ಸೂರ್ಯವಂಶ ಚಂದ್ರವಂಶದ ನಂತರ ನೀವೇನಾಗ್ತೀರಿ, ಶೂದ್ರವಂಶಸ್ಥರಾಗ್ತೀರಿ. बाप स्मृति दिलाते हैं तुम विश्व के मालिक थे, तुम 84 जन्म भोग नीचे उतरते ತುಚ್ಛ ಬುದ್ಧಿ ತಮೋ ಪ್ರಧಾನ್ ಬನ್ ಗಯೇ ಹೋ. ಬಾಬಾ ಮಕ್ಕಳಿಗೆ ನೆನ್ಪು ಮಾಡಿಸ್ತಾ ಇದ್ದಾರೆ, ಮಕ್ಕಳೇ ನೀವು ವಿಶ್ವದ ಮಾಲೀಕರಾಗಿದ್ದರೆ 84 ಜನ್ಮವನ್ನು ಭೋಗಿಸ್ಕೊಂಡು ಕೆಳಗೆ ಇಳಿದಾಗ ನೀವು ಆತ್ಮ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗ್ತೀರಿ. सतो प्रधान वालों को स्वच्छ ऊंच बुद्धि कहा जाता है, तमो प्रधान को नीच बुद्धि कहा जाता है. सतो प्रधानते ಅಂದರೆ ಸ್ವಚ್ಛ ಬುದ್ಧಿ, तमो प्रधानते ಅಂದರೆ नीच बुद्धि. तो नीच बुद्धि वाले ऊंच बुद्धि वालों को नमस्ते करते हैं. यह तुमको भी मालूम नहीं था कि हम ही ऊंच थे, अब हम ही नीच बने हैं. ಹೀಗೆ ನೀಚ ಬುದ್ಧಿ ಉಳ್ಳವರು ಶ್ರೇಷ್ಠ ಬುದ್ಧಿ ಉಳ್ಳವರಿಗೆ ನಮಸ್ಕರಿಸ್ತಾರೆ, ಪೂಜಿಸ್ತಾರೆ. ಬಾಬಾ ಹೇಳ್ತಾರೆ, ಈಗ ನಮಗೆ ಗೊತ್ತಾಗಿದೆ ನಾವಿಷ್ಟು ಶ್ರೇಷ್ಠ ಬುದ್ಧಿ ಉಳ್ಳವರು ಶ್ರೇಷ್ಠರಾಗಿದ್ದವರೇ ನಾವೇ ಈಗ ನೀಚರಾಗಿದ್ದೇವೆ. बाबा ने समझा है जिसने पहले नंबर में जन्म लिया होगा वही सतो प्रधान बनेगा. 84 जन्म भी सूर्यवंशी ही लेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಯಾರು ನಂಬರ್ 1ನಲ್ಲಿದ್ದರು ಅಂದರೆ ಅವರೇ ಸತೋ ಪ್ರಧಾನ ಆಗಿರ್ತಾರೆ. 84 ಜನ್ಮ ಅವರೇ ತೆಗೆದುಕೊಳ್ಳುತ್ತಾರೆ, ಅವರೇ ಸೂರ್ಯವಂಶಸ್ಥರಾಗ್ತಾರೆ. अब तुम समझते हो हम विश्व के मालिक थे तो पावन सतो प्रधान थे, पति थोड़े ही विश्व के ಮಾಲಿಕ್ ಬನ್ ಸಕ್ತೆ हैं. ಹೀಗೆ ನಾವು ಸತೋ ಪ್ರಧಾನರು ಅಂದರೆ ವಿಶ್ವದ ಮಾಲೀಕರಾಗಿದ್ದಂಥವ್ರು. ಬಾಬಾ ಹೇಳ್ತಿದ್ದಾರೆ ತಮೋ ಪ್ರಧಾನರು ವಿಶ್ವದ ಮಾಲೀಕರಾಗ್ಲಿಕ್ಕೆ ಹೇಗೆ ಸಾಧ್ಯ? तो उन्हों की महिमा देखो कितनी ऊंची है. सर्वगुण संपन्न त्रेता में 14 कला संपूर्ण नहीं कहेंगे, सूर्यवंशी को 16 कला संपूर्ण कहेंगे. 14 कला के पीछे संपूर्ण अक्षर नहीं आएगा. ಬಾಬಾ ಹೇಳ್ತಾರೆ ಮಹಿಮೆ ಎಲ್ಲವೂ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಿಗಿದೆ. ಅವ್ರು ಯಾರು? ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು. ನೋಡಿ 16 ಕಲಾ ಸಂಪೂರ್ಣರಿರ್ತಾರೆ. 16 ಕಲೆಗಳು ಸಂಪೂರ್ಣತೆ ಇರ್ತದೆ, 100ಕ್ಕೆ 100 ಅಂತ. ಹಾಗೆ ತ್ರೇತಾಯುಗಕ್ಕೆ ಬಂದಾಗ 14 ಕಲೆ ಉಳ್ಳವರಾಗಿರ್ತವೆ. ಆದರೆ 14 ಕಲೆ ಅಂತ ಹೇಳ್ತಾರೆ, ಆದರೆ ಹೇಗೆ 16 ಕಲಾ ಸಂಪೂರ್ಣ ಅಂತ ಹೇಳ್ತಾರೆ ಹಾಗೆ 14 ಕಲಾ ಸಂಪೂರ್ಣ ಅಂತ ಸಂಪೂರ್ಣ ಅಕ್ಷರ ಇಲ್ಲ ಅಲ್ಲಿ. 14 ಕಲಾ ಕೆ ಪೀछे ಸಂಪೂರ್ಣ ಅಕ್ಷರ नहीं आएगा. 14 ಕಲೆ ಬಂದಾಗ ಅಲ್ಲಿ ಸಂಪೂರ್ಣ ಅಕ್ಷರ ಇಲ್ಲ. तो संपूर्ण 16 कला वालों को लिखना है. अभी तुम बच्चे 16 कला संपूर्ण बनते हो. ಹೀಗೆ ಬಾಬಾ ನಮಗೆ 16 ಕಲಾ ಸಂಪೂರ್ಣರನ್ನಾಗಿ ಮಾಡುವ ವಿದ್ಯೆ ಕಲಿಸ್ತಿದ್ದಾರೆ. ನಾವು ನಾಳೆ ಭವಿಷ್ಯದಲ್ಲಿ 16 ಕಲಾ ಸಂಪೂರ್ಣರಾಗ್ತೇವೆ, ಆದರೆ 14 ಕಲಾ 14 ಕಲೆ ಉಳ್ಳವರಲ್ಲ. यह भी बच्चों को समझा है कि ज्ञान अति सहज है, इससे सहज कोई बात होते नहीं. बाबा रचयिता है ना बाबा जानते हैं. बच्चे भक्ति में धक्के खा खा कर थक गए होंगे, इसलिए दिखाया है द्रौपदी के पावन दबाए. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಜ್ಞಾನ ಅತಿ ಸುಲಭವಾಗಿದೆ, ಇದರಷ್ಟು ಸುಲಭದ ಮಾತು ಮತ್ತೊಂದಿಲ್ಲ. ಬಾಬಾ ದಯಾಸಾಗರ ಆಗಿದ್ದಾರೆ. ಬಾಬನಿಗೆ ಗೊತ್ತಿದೆ ಮಕ್ಕಳೇ ಭಕ್ತಿಯಲ್ಲಿ ಮೋಸ ಹೋಗಿ ಹೋಗಿ ಪೆಟ್ಟು ತಿಂದು ತಿಂದು ಸುಸ್ತಾಗ್ಬಿಟ್ಟಿದ್ದೀರಿ. ಅದಕ್ಕೆ ಕಥೆಯಲ್ಲಿ ತೋರಿಸ್ತಾರೆ ದ್ರೌಪದಿಯ ಕಾಲನ್ನು ಒತ್ತಿದ ಪರಮಾತ್ಮ ಎಂದು. बाबा के पास बूढ़ी बूढ़ी माताएं आते हैं. बाबा कहते हैं तुम भक्ति के धक्के खाकर थके हुए हो, इसलिए बाबा अभी तुम्हारी थक सब दूर कर देते हैं. ಬಾಬಾನ ಬಳಿಗೆ ತುಂಬ ವೃದ್ಧ ಮಾತೆಯರು ಬರ್ತಾರೆ. ಬಾಬಾ ಮಾತೆಯರನ್ನು ನೋಡಿದಾಗ ಹೇಳ್ತಾರೆ, ನೀವು ಭಕ್ತಿಯಲ್ಲಿ ಸುತ್ತಾಡಿ ಶ್ರಮಪಟ್ಟು ಸುಸ್ತಾಗಿಬಿಟ್ಟಿದ್ದೀರಿ ಮಕ್ಕಳೇ, ನಾನೀಗ ನಿಮ್ಮ ಈ ಸುಸ್ತನ್ನು ಈ ಆಯಾಸವನ್ನು ದೂರ ಮಾಡುತ್ತೇನೆ. भक्ति में राम राम जपते माला फेरते रहते हैं. बाबा का
पादरियों से भी संपर्क रहा। पादरी भी बाइबल लेकर बैठ समझाते रहते, बहुत क्रिश्चियन बन जाते, यहाँ ಮಾಲಾ ಆದಿ फेरने की बात ही नहीं। ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಮಾತೆಯರು ರಾಮ ರಾಮ ಅಂತ ಮಾಲೆ ಹಿಡಿದು ಜಪ ಮಾಡ್ತಾ ಇದ್ರಿ, ಮಾಡಿ ಮಾಡಿ ಸುಸ್ತಾಗ್ಬಿಟ್ರಿ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬನಿಗೆ ಸಾಕಾರದಲ್ಲಿ ಕ್ರಿಶ್ಚಿಯನ್ ಫಾದರ್ಸ್ಗಳದ್ದು ಕೂಡ ಸಂಪರ್ಕ ಇತ್ತು. ಅವರು ಕೂಡ ಬೈಬಲನ್ನು ಹಿಡಿದು ಅದನ್ನು ಓದಿ ಅದರ ವಿವರಣೆಯನ್ನು ಹೇಳ್ತಿರ್ತಾರೆ. ಅದನ್ನು ಕೇಳಿದರೆ ಎಷ್ಟೋ ಜನ ಕ್ರಿಶ್ಚಿಯನ್ಸರಾದವರು ಕೂಡ ಇದ್ದಾರೆ, ಆಗ್ತಲೇ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಬಾಬನ ಸಮ್ಮುಖದಲ್ಲಿ ಈ ರೀತಿ ಯಾವುದೇ ಶಾಸ್ತ್ರನೂ ಓದಬೇಕಾಗಿಲ್ಲ, ಮಾಲೆ ಹಿಡಿದು ಜಪನೂ ಮಾಡಬೇಕಾಗಿಲ್ಲ, ಅಥವಾ ಯಾವುದೇ ದೇವರ ನಾಮನೂ ನಾವು ಹಣೆಗೆ ಹಾಕಬೇಕಾಗಿಲ್ಲ. बाप कहते अपने को आत्मा समझ बाप को याद करो, शिव शिव मुख से कहना नहीं। ನಮ್ಮನ್ನು ಅತಿ ಮುಖ್ಯವಾಗಿ ಆತ್ಮ ಎಂದೇ ನಾವು ಅನುಭವ ಮಾಡದೇನೆ ಬಾಬನ ನೆನಪು ಬರುವುದಿಲ್ಲ. ಪಾಪ ಕರ್ಮಗಳು ನಾಶ ಆಗಿ ಆತ್ಮ ಪವಿತ್ರ ಆಗುವುದು ಇದು ಒಂದೇ ವಿಧಾನದಿಂದ. ಅದಕ್ಕೆ ಬಾಬಾ ಮುಖ್ಯ ಸಬ್ಜೆಕ್ಟ್ ಇವತ್ತು ಬಾರಿ ಬಾರಿ ನೆನಪು ಮಾಡಿಸ್ತಾ ಇದ್ದಾರೆ. ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆದರೆ ನಾವು ಬಾರಿ ಬಾರಿ ಶಿವ 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 ಅಂತ ಮುಖದಿಂದ ಹೇಳುವ ಅವಶ್ಯಕತೆ ಇಲ್ಲ. हम तो आवाज से परे जाने वाले हैं। बाबा बहुत सहज युक्ति बताते हैं कि मुझे याद करो तो खाद निकल जाए और गृहस्थ व्यवहार में रहते पवित्र बनना है। ಹೀಗೆ ಬಾಬಾ ನಮಗೆ ಶಬ್ದದಿಂದ ಭಿನ್ನ ಹೋಗೋ ವಿಧಾನ ಕಲಿಸ್ತಿದ್ದಾರೆ. ಯಾಕೆಂದರೆ ಶಬ್ದ ಇಲ್ಲದ ಜಗತ್ತು ಅಂದರೆ ಶಾಂತಿಧಾಮಕ್ಕೆ ಹೋಗೋರು, ಶಾಂತಿಧಾಮ ನಮ್ಮ ನಿಜ ಮನೆ. ಹಾಗಾಗಿ ಬಾಬಾ ಇಲ್ಲಿ ನಮಗೆ ಕಲಿಸ್ತಾ ಇರೋದು, ನೀವು ಶಬ್ದದಿಂದ ಭಿನ್ನರಾಗುವಂತಹ ಯುಕ್ತಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಿಂದ ಆತ್ಮದೊಳಗಿದ್ದಂಥ ಎಲ್ಲ ಜನ್ಮಗಳ ಪಾಪದ ಕೊಳಕು ಹೊರಟೋಗ್ತದೆ. ಆದ್ದರಿಂದ ಈಗ ಗೃಹಸ್ಥ ವ್ಯವಹಾರದಲ್ಲಿದ್ದವರು ಕೂಡ ಇದೇ ವಿಧಾನ ಅನುಸರಿಸೋದರಿಂದ ನೀವು ಕೂಡ ಪವಿತ್ರರಾಗ್ತೀರಿ. कमल फूल बड़ा नामी ग्रामी है, उनकी बड़ी पंचायत होते परंतु फिर भी न्यारा और प्यारा रहता है. ಅದಕ್ಕೆ ಗೃಹಸ್ಥ ವ್ಯವಹಾರದವರಿಗೇನೆ ಬಾಬಾ ಕಮಲ ಹೂವಿನ ಉದಾಹರಣೆಯನ್ನು ಕೊಡ್ತಾರೆ. ಕಮಲದ ಹೂ ಅದರ ಪರಿವಾರ ತುಂಬ ದೊಡ್ಡದಿರ್ತದೆ, ಅಂದರೆ ಬಳ್ಳಿ ಬೇರು ಅದರ ಎಲೆ ತುಂಬ ವಿಸ್ತಾರವಾಗಿ ಅದರ ಕೆರೆ ತುಂಬ ಹರಡಿಕೊಂಡಿರುತ್ತದೆ. ಆದರೆ ಎತ್ತರದಲ್ಲಿ ಕಮಲ ಮಾತ್ರ ಅರಳಿಕೊಂಡಿರ್ತದೆ, ಭಿನ್ನವಾಗಿ ಕಾಣಿಸ್ತಿರ್ತದೆ. ಹಾಗೇನೆ ಬಾಬಾ ಹೇಳ್ತಾರೆ, ಸಂಸಾರ ಸಂಬಂಧ ಅಂದರೆ ಇದು ಕೂಡ ತುಂಬ ವಿಸ್ತಾರವಾಗಿದ್ದಕ್ಕೆ ಪಂಚಾಯಿತಿ ಅಂತಾರೆ. ಒಂದು ಯಾವ ವಿಷಯನೂ ಬಿಡುಗಡೆ ಅನ್ನೋದು ಸಂಸಾರಸ್ಥರಿಗೆ ಇರಲ್ಲ, ಅಷ್ಟು ವಿಸ್ತಾರ ಸಮಸ್ಯೆಗಳಿರ್ತವೆ. ಆದರೆ ಬಾಬಾ ಆತ್ಮಗಳಿಗೆ ಈ ವಿಧಾನ ಕಲಿಸ್ತಾ ಇದ್ದಾರೆ. ಮಕ್ಕಳೇ, ನೀವು ಆತ್ಮ ಅಂತ ಅನುಭವ ಮಾಡ್ತಾ ಇದ್ದರೆ ಇದರಿಂದ ನೀವು ಎತ್ತರದಲ್ಲಿ ಸುಂದರವಾಗಿ ಬೆಳಿತೀರಿ. ತುಂಬಿ ವಿಷಯ ಸಾಗರ್ ಮೇ रहते ನ್ಯಾರೆ ಪ್ಯಾರೆ ರಹೋ, ಯಹ ವಿಷಯ ಸಾಗರ ಇಸ್ಕೋ ನದಿ ನಹಿ ಕಹೆಂಗೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಕಲಿಯುಗ ಜಗತ್ತಿನ ಸಂಸಾರ ವಿಷದ ಸಾಗರ. ಈ ವಿಷದ ಸಾಗರದಲ್ಲೇ ಇರಬೇಕು, ಆದರೆ ಭಿನ್ನರು ಪ್ರಿಯರು ಆಗಿರಬೇಕಾಗಿದೆ. ಬಾಬಾ ಹೇಳ್ತಾರೆ, ಇದು ವಿಷದ ಸಾಗರ, ಇದು ನದಿನೂ ಅಲ್ಲ ಕೆರೆನೂ ಅಲ್ಲ. ಎಲ್ಲಿ ಹೋದರೂ ಪಾಪ ಅನ್ಯಾಯ ಮೋಸ ಇದೇ ಇದೆ. तुम बच्चे अभी कितना समझदार बनते हो, इसी समझ से तुम ಮಹಾರಾಜ್ ಕುಮಾರ್ ಬನ್ ಜಾತೆ ಹೋ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಈ ಜ್ಞಾನದಿಂದ ನೀವೆಷ್ಟು ತಿಳುವಳಿಕೆ ಉಳ್ಳವರು ಅಥವಾ ಬುದ್ಧಿವಂತರಾಗ್ತಾ ಇದ್ದೀರಂದರೆ ಬಾಬಾ ಹೇಳ್ತಾರೆ, ಈ ಜ್ಞಾನದಿಂದ ನೀವು ಎಷ್ಟು ಬುದ್ಧಿವಂತರಂದರೆ ನಾಳೆ ಮಹಾರಾಜ್ ಕುಮಾರರಾಗುತ್ತೀರಿ. ತುಮको तो बहुत खुशी होनी चाहिए, पुरुषार्थ करना चाहे बच्चा अथवा बच्ची, दोनों की आत्मा को पुरुषार्थ करना है. ಮಕ್ಕಳಿಗೆ ಈಗ ತುಂಬ ಖುಷಿ ಆಗಬೇಕಾಗಿದೆ. ಅಂದರೆ ಇಲ್ಲಿ ಪುರುಷಾರ್ಥ ಹೆಣ್ಣು ಮಕ್ಕಳು ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಪುರುಷಾರ್ಥನೆ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ಲೌಕಿಕದಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ ಸಿಗ್ತದಲ್ಲ, ಹಾಗಿಲ್ಲ. ಇಲ್ಲಿ ಯಾರು ಪುರುಷಾರ್ಥ ಮಾಡ್ತಾರೆ ಅವರಿಗೆ ಬಾಬನಿಂದ ಭಾಗ್ಯ ಸಿಗ್ತದೆ. लौकिक संबंध में बाप का वर्षा सिर्फ बच्चों को मिलता, बच्ची को नहीं, यहाँ सब आत्माओं को वर्षा मिलता है. बाप समझाते हैं, याद की यात्रा से ही तुम ऊंच पद पा सकते हो. ಹೀಗೆ ಲೌಕಿಕದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡುವುದಿಲ್ಲ ತಾನೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿ ಹಾಗಿಲ್ಲ. ಯಾರು ಶಿವಬಾಬನ್ ನೆನಪು ಮಾಡ್ತಾರೆ, ಪವಿತ್ರರಾಗ್ತಾರೆ, ಅವರಿಗೆ ಶ್ರೇಷ್ಠವಾದ ಭಾಗ್ಯ ಇದೆ.
प्रदर्शनी में पहले पहले बाप का परिचय देना है, फिर उनके बाद है बाप का वर्षा। पहले निश्चय बिठाओ कि यह तुम्हारा बेहद का बाप है। ಹೀಗೆ ಮೊಟ್ಟ ಮೊದಲು ಬಾಬಾ ಹೇಳ್ತಾರೆ, ಎಲ್ಲರಿಗೂ ಕೂಡ ಪ್ರದರ್ಶನದಲ್ಲಿ ತಂದೆಯ ಪರಿಚಯವನ್ನು ಕೊಡಬೇಕು. ನಾವು ತಂದೆಯಿಂದಲೇ ಭಾಗ್ಯ ಪಡ್ಕೊಳ್ಳೋರು ಅನ್ನೋಂಥ ಮಾತನ್ನ ನಿಶ್ಚಯ ಮೂಡಿಸಿರಿ. ಭಾಗ್ಯ ಸಿಗೋದು, ಪಾಪ ಕಳ್ಕೊಳ್ಳೋದು ಒಬ್ಬ ತಂದೆಯಿಂದಲೇ ಎಂಬುದನ್ನು ನಿಶ್ಚಯ ಮೂಡಿಸಿ. उनको समझाना है भगवान एक है, ब्रह्मा विष्णु शंकर भी भगवान नहीं है, देवता है. ಹೀಗೆ ಪ್ರದರ್ಶನದಲ್ಲಿ ಹೇಳಬೇಕು, ಭಗವಂತ ಒಬ್ಬನೇ. ಬ್ರಹ್ಮ ವಿಷ್ಣು ಶಂಕರರು ಕೂಡ ದೇವತಾ, ಅವರು ಕೂಡ ಭಗವಂತ ಅಲ್ಲ. भगवान पतित पावन निराकार बाप है, उनकी महिमा भी अलग है. आजकल प्रदर्शनी में त्रिमूर्ति पर समझाना होता है. ಏಕೆ ಭಗವಂತ ಪತಿತ ಪಾವನ, ಅವರು ನಿರಾಕಾರ ತಂದೆ ಆಗಿದ್ದಾರೆ, ಅವರ ಮಹಿಮೆನೇ ಬೇರೆ ಆಗಿದೆ. ವರ್ತಮಾನ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಪ್ರದರ್ಶನ ಎಲ್ಲೇ ಮಾಡಿದ್ರು ತ್ರಿಮೂರ್ತಿ ಚಿತ್ರದ ಬಗ್ಗೆ ತುಂಬ ಸ್ಪಷ್ಟವಾದ ವಿವರಣೆ ಮುಖ್ಯವಾಗಿ ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. वह बाप यह दादा वर्षा उनसे मिलता है, वह निराकार है, उनसे वर्षा कैसे मिले. यह है सबका रचयिता, ब्रह्मा विष्णु शंकर भी रचना है. ಹೀಗೆ ಶಿವಬಾಬಾನೇ ಬೇರೆ, ಬ್ರಹ್ಮ ದಾದಾನೇ ಬೇರೆ. ಬಾಬಾ ಹೇಳ್ತಾರೆ, ನಮಗೆ ಶಿವಬಾಬನಿಂದ ಭಾಗ್ಯ ಪಡಿತಾ ಇದ್ದೇವೆ, ನಿರಾಕಾರನಿಂದ ಭಾಗ್ಯ ಪಡಿತಾ ಇದ್ದೇವೆ, ಸಾಕಾರ ರಚಯಿತನಿಂದ ಅಲ್ಲ. ಬ್ರಹ್ಮ ವಿಷ್ಣು ಶಂಕರರು ಕೂಡ ಶಿವನ ಮಕ್ಕಳೇ, ಅವರು ರಚನಾನೇ ಮಕ್ಕಳೇ. रचना को रचता से ही वर्षा मिल सकता है. वह तो निराकार बाप इस द्वारा वर्षा देते हैं. रचता सबका एक है, इसलिए गाया जाता है सर्व का सद्गति दाता एक है. ಹೀಗೆ ರಚಯಿತ ಮಾಲೀಕ ತಂದೆ ಒಬ್ಬರೇ, ಮಕ್ಕಳು ಅನೇಕ. ತಂದೆಯಿಂದ ಮಕ್ಕಳಿಗೆ ಭಾಗ್ಯ ಸಿಗ್ತದೆ, ನಿರಾಕಾರ ತಂದೆಯಿಂದ ನಾವು ಭಾಗ್ಯ ಪಡೀತೇವೆ. ಆದ್ದರಿಂದ ಸರ್ವರ ಸದ್ಗತಿ ದಾತ ಎಂಬ ಮಹಿಮೆ ಇರೋದು ಶಿವಬಾಬನಿಗೆ ಮಾತ್ರ. उसको ज्ञान का सागर कहा जाता, बाकी यह सब शास्त्रों के अथॉरिटी है, यह है ज्ञान का सागर खुद अथॉरिटी. ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬಾ ಎಲ್ಲ ಶಾಸ್ತ್ರಗಳ ಜ್ಞಾನ ಬಾಬನ್ ಗೊತ್ತಿದೆ, ಯಾವ್ಯಾವುದರಲ್ಲಿ ಏನೇನು ಬರೆಯಲ್ಪಟ್ಟಿದೆ. ಹಾಗಾಗಿ ಬಾಬಾ ಜ್ಞಾನ ಸಾಗರ, ಜ್ಞಾನದ ಅಥಾರಿಟಿ ಅಂದರೆ ಶಿವಬಾಬಾ ಮಾತ್ರ. ಆದ್ದರಿಂದ ಬಾಬನಿಗೆ ಏನು ಹೇಳಲಾಗುತ್ತೆ, ಆಲ್ಮೈಟಿ ಅಥಾರಿಟಿ, ಸರ್ವಶಕ್ತಿವಂತ ಎಂದು ಕೂಡ ಹೇಳಲಾಗುತ್ತೆ. और तुमको सारा समझाता हूँ, यह सब है भक्ति मार्ग की सामग्री जो सत्युग त्रैता में होते नहीं. ಹೀಗೆ ಬಾಬಾ ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ಈ ಜ್ಞಾನ ಮತ್ತು ಭಕ್ತಿ ಎರಡೂ ಕೂಡ ಸತ್ಯ ತ್ರೈತಾಯುಗದಲ್ಲಿ ಇರೋದಿಲ್ಲ. भक्ति से सीढ़ी नीचे उतरनी होती है, सर्वशक्तिवान एक बाप को ही गाया जाता है. ಹೀಗೆ ಭಕ್ತಿಯಿಂದ ಬಾಬಾ ಹೇಳ್ತಾರೆ, ನಾವು ಏಣಿಯನ್ನು ಕೆಳಗಿಳಿತಾ ಬರ್ತೇವೆ. ಸರ್ವಶಕ್ತಿವಂತ ಎಂದು ಮಹಿಮೆ ಇರೋದು ಕೇವಲ ನಿರಾಕಾರ ಶಿವಬಾಬನಿಗೆ ಮಾತ್ರ. उनके साथ योग लगाने से ही हम पवित्र बन जाते हैं. तो ಸರ್ವಶಕ್ತಿವಾನ್ हुआ ना, ನಾವು ಬಾಬನ ಜೊತೆಗೆ ನಮ್ಮ ಯೋಗವನ್ನು ಇಡುವುದರಿಂದ ನಾವು ಆತ್ಮ ಪವಿತ್ರ ಆಗ್ತೇವೆ. ಅಂದರೆ ಶಿವಬಾಬ ಸರ್ವಶಕ್ತಿವಂತ ಎಂದು ಅರ್ಥ ಆಯ್ತಲ್ವಾ. हम सबको पति से पावन बना देते, रावण राज्य से मुक्त कर देते, तुम अब ಶಿವಬಾಬಾ से ಶಕ್ತಿ ले रहे हो. ಹೀಗೆ ಶಿವಬಾಬಾ ಪತಿತರನ್ನ ಪಾವನರನ್ನಾಗಿ ಮಾಡ್ತಿದ್ದಾರೆ. ಅಂದರೆ ರಾವಣ ರಾಜ್ಯದಿಂದ ಎಲ್ಲರನ್ನ ಮುಕ್ತ ಮಾಡ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ಶಿವಬಾಬನಿಂದ ಶಕ್ತಿ ಪಡಿತಾ ಇದ್ದೀರಿ. जितना ಜಾಸ್ತಿ ಯಾದ ಕರೆಂಗೆ ಉತ್ನಾ ಶಕ್ತಿ ಮಿಲೇಗಿ और खाद निकल जाएगी. ಎಷ್ಟೆಷ್ಟು ನಾವು ಬಾಬನ್ ನೆನಪು ಮಾಡ್ತಾ ಇರ್ತೇವೆ, ಅಷ್ಟು ಆತ್ಮದಲ್ಲಿದ್ದಂತಹ ಪಾಪದ ಕೊಳಕು ನಷ್ಟ ಆಗ್ತದೆ, ಅಂದರೆ ನಾಶ ಆಗುತ್ತೆ. ಆಗ ಆತ್ಮ ಸತ್ವ ಪ್ರಧಾನ ಪವಿತ್ರ ಆಗ್ತದೆ. माया के तूफान आएंगे, बाबा कहते हैं खबरदार रहना चाहिए, तुम्हारी माया के साथ युद्ध है. ಆದರೆ ಮಾಯೆ ಬಿರುಗಾಳಿ ಸಾಕಷ್ಟು ಬರ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ತುಂಬ ಜಾಗ್ರತೆಯಲ್ಲಿರಿ. ಎಂದಿಗೂ ಸಹ ಮಾಯೆ ನಿಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ಬರ್ತದೆ ಎಂದು ಜಾಗ್ರತೆ ಇರಬೇಕು ಅಂತಾರೆ ಬಾಬಾ. ಫಾಲ್ತು ವಿಕಲ್ಪ ಬಹುತ್ ಆಯಂಗೆ. ಮಾಯೆ ಮೊದಲು ಅಟ್ಯಾಕ್ ಮಾಡೋದಲ್ಲಿ ಮನಸ್ಸಿಗೆ ಅನೇಕ ಪ್ರಕಾರದ ವ್ಯರ್ಥ ವಿಚಾರಗಳು, ಅಂದರೆ ವ್ಯರ್ಥ ವಿಚಾರ ಮಾತ್ರ, ವಿಕಲ್ಪಗಳಂದರೆ ಪಾಪದ ವಿಚಾರಗಳು ಅದು ತರ್ತದೆ.
जो कभी अज्ञान में नहीं आए होंगे वह भी आएंगे। तुम युद्ध के मैदान में हो, ಮೆಹನತ್ ಸಾರಿ ಯಾದಕ್ಕೆ ಯಾತ್ರಾ ಮೆಹೆ. ಅಜ್ಞಾನದಲ್ಲಿ ಬರದೇ ಇರುವಂತಹ ಅಶುದ್ಧ ವಿಚಾರಗಳು ಬರ್ತವೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ, ಆದ್ದರಿಂದ ನೆನಪು ಮಾಡುವಂತಹ ಪರಿಶ್ರಮ ಮಾಡಬೇಕಾಗಿದೆ. भारत का योग नामी ग्रामी है, योग के लिए ही बाबा समझाते कि तुम अपने को आत्मा समझ बाप को याद करो. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧಿ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನಿಮ್ಮನ್ನ ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ऐसे कोई मनुष्य समझा न सके वह कह देते हैं सब भक्त भगवान के रूप हैं. ಹೀಗೆ ಯಾರು ಹೇಳಲ್ಲ. ಇದುವರೆಗೂ ಕೂಡ ನೀವು ಎಷ್ಟೋ ಸಂಘ ಸಂಸ್ಥೆಗೆ ಹೋಗಿದ್ದೀರಿ, ಕೇಳಿದ್ದೀರಿ. ನಿಮ್ಮನ್ನು ಆತ್ಮ ಎಂದು ತಿಳಿದ ಪರಮಾತ್ಮಗೆ ನೆನ್ಪು ಮಾಡ್ರಿ ಅಂತ ಹೇಳೋದು ಶಿವಬಾಬಾ ಮಾತ್ರ. ಯಾರು ಇದನ್ನು ಹೇಳಿಲ್ಲ, ನೀವು ಕೇಳಿಲ್ಲ ಇದುವರೆಗೆ. ಯಾಕೆಂದ್ರೆ ಭಕ್ತರೇ ಹೇಳ್ತಾರೆ ಎಲ್ಲರೊಳಗೂ ಭಗವಂತ ಇದ್ದಾನೆ, ಎಲ್ಲರೂ ಭಗವಂತನ ಸ್ವರೂಪವೇ ಅಂತ ಹೇಳ್ತಾರೆ. जिधर देखता हूँ परमात्मा ही परमात्मा है. बाप समझाते तुम आत्मा हो, 84 जन्म भोगते हो, अगर सब परमात्मा है तो क्या परमात्मा जनन मरण में चक्र में आते हैं. ಹೀಗೆ ಎಲ್ಲ ನೋಡಿದ್ರೂ ಭಗವಂತನೇ ಭಗವಂತ ಅಂತ ಹೀಗೂ ಭಗವಂತನನ್ನ ಭಕ್ತರು ವರ್ಣಿಸ್ತಾರೆ. ಆದರೆ ನಾವು ಆತ್ಮ 84 ಜನ್ಮವನ್ನು ಭೋಗಿಸ್ತೇವೆ. ಈ ಸೃಷ್ಟಿ ಜನನ ಮರಣದ ಕಾಲಚಕ್ರದಲ್ಲಿ ನಾವು ಆತ್ಮ ಇದ್ದೇವೆ. ಹಾಗೆ ಪರಂಪಿತ ಪರಮಾತ್ಮನೇ ಚಕ್ರದೊಳಗಿದ್ದಾರಾ? आत्मा एक शरीर छोड़ दूसरा लेती है. आत्मा में अच्छे बुरे संस्कार रहते हैं. अच्छे संस्कार वालों की महिमा गाते हैं, बुरे संस्कार वालों को कहते हैं पापी नीच हैं. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪಡೀತದೆ. ಆತ್ಮದೊಳಗೆ ಎಲ್ಲ ರೂಪದ ಒಳ್ಳೆಯ ಕೆಟ್ಟ ಸಂಸ್ಕಾರ ಎರಡೂ ಇರ್ತದೆ. ಮಹಿಮೆ ನಡೆಯೋದು ಒಳ್ಳೆಯ ಸಂಸ್ಕಾರಕ್ಕೆ. ಈಗ ಅಸುರಿ ಸಂಸ್ಕಾರದವರಿಗೆ ಪಾಪಿಗಳು, ನೀಚರು ಅಂತ ಕರೀತಾರೆ. बाबा पवित्र बनाने के सहज युक्ति बताते, मनसा वाचा कर्मणा किसी को दुख नहीं देना है. ಪವಿತ್ರರಾಗುವಂತಹ ಯುಕ್ತಿಯನ್ನು ಬಾಬಾ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ. अपने को दुख नहीं देना है, कोई भी विकर्म चोरी आदि नहीं करना चाहिए. ನೀವು ನಿಮಗೂ ದುಃಖ ಕೊಟ್ಕೊಳ್ಬೇಡಿ ಅಂತಾರೆ ಬಾಬಾ. ಯಾವುದೇ ರೂಪದ ಬಾಬಾ ಹೇಳ್ತಾರೆ ವಿಕರ್ಮ ಮಾಡಬೇಡಿ, ಕಳತನ ಮಾಡಬೇಡಿ. ಅಗರ್ ಕಹಾ झूठ बोलना पड़ता है तो बाबा से राय पूछो. ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಸುಳ್ಳು ಹೇಳುವ ಸಂದರ್ಭ ಇದೆ ಎಂದಾಗ ನೀವು ತಕ್ಷಣ ಬಾಬನ ಹತ್ರ ಸಲಹೆ ಪಡಿಬೇಕು. सबसे बड़ा पाप है काम कटारी चलाना, यह मत चलाओ. बाप कहते हैं बच्चे हाथों से काम करते, बुद्धि का योग मेरे से लगाओ. ಬಾಬಾ ಹೇಳ್ತಿದ್ದಾರೆ ಎಲ್ಲಕ್ಕಿಂತಲೂ ದೊಡ್ಡ ಪಾಪ ಅಂದರೆ ಕಾಮವಿಕಾರವಾಗಿದೆ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಕೈಯಿಂದ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಬುದ್ಧಿಯೋಗ ಬಾಬನ ಜೊತೆಗೆ ಜೋಡಿಸಿರಿ. ಹಾತ್ ಕಾರ್ಡೆ ದಿಲ್ ಯಾರ್ಡೆ ಅಂದರೆ ಕೈ ಕಾರ್ಯ ಮಾಡ್ತಾ ಇದ್ರು ಬುದ್ಧಿ परमात्मा ಜೊತೆಗೆ ಜೋಡಿಸಿರಬೇಕು. बाबा सर्जन भी है, सबकी बीमारियां एक जैसे हो ना सके, कर्म भी एक जैसे हो ना सके. बाबा ಇವತ್ತು ಆತ್ಮಕ್ಕೆ ಸರ್ಜನ್ ಕೂಡ ಆಗಿದ್ದೇನೆ ಅಂತ ಹೇಳ್ತಾರೆ. ಶರೀರದ ಕಾಯಿಲೆಗಳಿಗೆ ಎಷ್ಟೋ ಥರದ ಸ್ಪೆಷಲಿಸ್ಟ್ಗಳಿರ್ತಾರೆ ಅಲ್ವಾ. ಎಲ್ಲ ರೂಪದ ಶರೀರದ ಕಾಯಿಲೆಗೆ ಡಾಕ್ಟರ್ಸ್ಗಳು ಸಿಗ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ಆತ್ಮಕ್ಕೂ ಸಹ ಕಾಯಿಲೆಗಳಿದ್ದಾವೆ. ದೇಹಾಭಿಮಾನ, ಪಂಚವಿಕಾರಗಳು, ಅದರಿಂದ ಮಾಡಿದ ಪಾಪ ಕರ್ಮದ ಇವೆಲ್ಲವೂ ಆತ್ಮದ ಕಾಯಿಲೆಗಳು. ಈ ಕಾಯಿಲೆಗಳನ್ನು ಗುಣಪಡಿಸೋದು ಆತ್ಮಗಳ ತಂದೆ, ಆತ್ಮಗಳ ಸರ್ಜನ್ ಶಿವಬಾಬನ. ಅದಕ್ಕೆ ಭವರೋಗ ವೈದ್ಯ ಅಂತ ಪರಮಾತ್ಮನಿಗೆ ಕರೀತಾರೆ. ಈ ಕಾಯಿಲೆಗಳನ್ನು ಗುಣಪಡಿಸುವಂತಹ ಹಾಸ್ಪಿಟಲ್ ಅಂದ್ರೇ ಬ್ರಹ್ಮಕುಮಾರೀಶ್ವರ ಸಿದ್ಧಾಲಯ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಎಲ್ಲರಿಗೂ ಒಂದೇ ಪ್ರಕಾರದ ಕಾಯಿಲೆಗಳಿಲ್ಲ, ಯಾಕೆಂದ್ರೆ ಎಲ್ಲರೂ ಒಂದೇ ಪ್ರಕಾರದ ಕರ್ಮ ಮಾಡೋದಿಲ್ಲ. तो कदम कदम पर पूछना चाहिए मंजिल बड़ी भारी है. अमरनाथ की यात्रा पर जाते हैं तो कहते हैं ಅಮರನಾಥ್ ಕಿ ಜೈ, ಬದ್ರಿನಾಥ್ ಕಿ ಜೈ. ಯಾಕೆಂದರೆ ಎತ್ತರದ ಗುರಿಯನ್ನು ತಲುಪಬೇಕು, ಎತ್ತರಕ್ಕೆ ಹೋಗ್ತಿದ್ದಾರೆ ಅಂದರೆ ತುಂಬ ಜಾಗ್ರತೆಯಿಂದ ಅವ್ರು ಹೆಜ್ಜೆ ಇಡ್ತಾ ಹೋಗ್ತಿರ್ತಾರೆ. ಹೇಗೆ ಅಮರನಾಥಕ್ಕೆ ಹೋಗ್ತಾರೆ, ಬದ್ರಿನಾಥಕ್ಕೆ ಹೋಗ್ತಾರೆ, ಎತ್ತರ ಹೋದ ಹಾಗೆ ಅವರು ಜೈಕಾರ ಮಾಡ್ತಾ ಹೋಗ್ತಿರ್ತಾರೆ. ಅಮರನಾಥ್ ಕಿ ಜೈ, ಬದ್ರಿನಾಥ್ ಕಿ ಜೈ.
हे बद्रीनाथ हमारी रक्षा करना, अब तुमको तीर्थ यात्रा आदि कुछ नहीं करना है. ಹೀಗೆ ಎತ್ತರ ಹೋಗ್ತಾ ಇರ್ತಾರೆ ಬೆಟ್ಟ ಹತ್ತಿಕೊಂಡು. ಎತ್ತರ ಹೋದ ಹಾಗೆ ರಕ್ಷಣೆ ತುಂಬ ಬೇಕಾಗುತ್ತೆ. ಅದಕ್ಕೆ ಹೇ ಬದ್ರಿನಾಥ ಇನ್ನೆಡೆಗೆ ನಾನು ತಲುಪಬೇಕು, ನಂಗೆ ರಕ್ಷಣೆ ಮಾಡು, ಹೀಗೆ ಕೇಳ್ತಾ ಕರಿತಾ ಇರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಇಂಥ ಯಾವುದೇ ಕಷ್ಟಪಟ್ಟು ಯಾತ್ರೆ ಮಾಡೋ ಅವಶ್ಯಕತೆ ನಿಮಗೆ ಇಲ್ಲ. ये ज्ञान की बातें बाप ही समझाते हो, उनका ही पार्ट है, तुम भी बाबा के साथ साथ पार्टधारी हो. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಜ್ಞಾನದ ಮಾತುಗಳು ನೀವು ಕೇಳ್ತಾ ಇದ್ದೀರಿ, ನಮ್ಮದು ಈಗ ಜ್ಞಾನದ ಪಾತ್ರ ನಡೀತಾ ಇದೆ, ನಾವು ಬಾಬಾನ ಜೊತೆಗೆ ಪಾತ್ರಧಾರಿಗಳೀಗ. जितना जो पड़ेगा उतना ऊंच पद मिलेगा, इसमें कोई की ಬಡಾಯಿ नहीं. ಬಾಬಾ ಹೇಳ್ತಾರೆ, ಇದು ಶಾಲೆ ಶಿಕ್ಷಣ, ಇಲ್ಲಿ ಯಾರು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ ಅದರಂತೆ ನಿಮಗೆ ಶ್ರೇಷ್ಠ ಪದವಿ ಸಿಗ್ತದೆ. ಇಲ್ಲಿ ಯಾರಿಗೂ ಯಾವುದೇ ಪ್ರಕಾರದ ಬಾಬಾ ಹೇಳ್ತಿದ್ದಾರೆ ಮಹಿಮೆಯ ಮಾತಿಲ್ಲ ಅಂತಾರೆ, ಅವರವರ ಅಭ್ಯಾಸದ ಅನುಸಾರವಾಗಿ ಪದವಿ. ಬಡಾಯಿ ಏಕ ಕಿ ಹೈ ಜೋ ಸರ್ವ ಮನುಷ್ಯೋं को ಸದ್ಗತಿ ದೇತಾ, ಸರ್ವ ಬಚ್ಚೋं को ಪತಿ ಸೆ ಪಾವನ್ ಬನಾತೆ. ಇಲ್ಲಿ ಬಾಬಾ ಹೇಳ್ತಾರೆ, ಮಹಿಮೆ ಇರೋದು ಕೇವಲ ಸರ್ವಶಕ್ತಿವಂತ ತಂದೆಗೆ ಮಾತ್ರ. ಸರ್ವರ ಸದ್ಗತಿದಾತ ತಂದೆ ಶಿವಬಾಬಾಗಿದ್ದಾರೆ, ಅವರೇ ಸರ್ವರಿಗೂ ಪತಿತರನ್ನ ಪಾವನ ಮಾಡೋರಾಗಿದ್ದಾರೆ. ड्रामा में मुझे ही पार्ट मिला हुआ है, 5000 वर्षों को भी अपना अपना पार्ट मिला हुआ है, सो बजाना है. ಹೀಗೆ ಪತಿತರನ್ನ ಪಾವನಗೊಳಿಸುವ ಪಾತ್ರ ನನಗೆ ಸಿಕ್ಕಿದೆ ಅಂತಾರೆ ಬಾಬಾ. 5 ಬಾಬಾ ಹೇಳ್ತಾರೆ, ಈ ಪಂಚ ತತ್ವಗಳಿಗೂ ಸಹ ತನ್ನದೇ ಆದಂತಹ ಪಾತ್ರ ಸಿಕ್ಕಿದೆ. ಪರಮಾತ್ಮನೇ ಹೇಳ್ತಾರೆ, ಬಾಬಾ ಹೇಳ್ತಾರೆ, ನನಗೂ ಪತಿತರನ್ನ ಪಾವನಗೊಳಿಸುವ ಪಾತ್ರ ಸಿಕ್ಕಿದೆ. ಅದೇ ರೀತಿ ಪಂಚತತ್ವಗಳಿಗೂ ತಮ್ಮ ತಮ್ಮದೇ ಆದಂಥ ಪಾತ್ರ ಇದೆ. ಸೊ ಬಾಬಾ ಹೇಳ್ತಾರೆ, ಯಾರಿಗೆ ಯಾವ ಪಾತ್ರ ಮಾಡೋದಿದೆ ಫಿಕ್ಸ್ ಇದೆ ಅವರು ಆ ಪಾತ್ರ ಮಾಡಬೇಕು. धरती को उथलना है, विनाश होना है, तुम्हारा भी ड्रामा में पार्ट है, इसमें बड़ाई क्या है. ಬಾಬಾ ಹೇಳ್ತಾರೆ, ನೋಡಿ ಭೂಮಿಗೆ ಭೂಕಂಪ ಆಗಬೇಕು, ಭೂಕಂಪ ಮಾಡುವಂಥ ದೃಶ್ಯ ಇರ್ತದೆ, ಭೂಕಂಪ ಆಗ್ತದೆ, ವಿನಾಶ ಆಗ್ತದೆ. ಹಾಗೆ ಡ್ರಾಮಾದಲ್ಲಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮದು ಒಂದು ಪಾತ್ರ ಇದೆ, ಇದರಲ್ಲಿ ಯಾರದು ವಿಶೇಷ ಮಹಿಮೆ ಏನಲ್ಲ ಅಂತಾರೆ ಬಾಬಾ, ಚಮತ್ಕಾರ ಏನಲ್ಲ. तो राज्य करते करते पति बन गए, तुम भी पहले क्या थे, व्यर्थ नौटे पेनी, अब तुम विश्व के मालिक बनते हो, यहाँ तुम्हारा पाठ है, फिर भी तुमको ऐसा बनना ही है. ನಾವು ರಾಜ್ಯ ಭಾಗ್ಯ ಮಾಡ್ತಾ ಇದ್ದವರು ಜನ್ಮ ಪಡಿತಾ ಪಡಿತಾ ಪತಿತರಾಗಿದ್ದೇವೆ. ಬಾಬಾ ಹೇಳ್ತಾ ಇದ್ದಾರೆ, ನೋಡಿ ನಾವು ಬಾಬನನ್ನ ಪಡ್ಕೊಳ್ಳುವ ಪೂರ್ವದಲ್ಲಿ ನಮಗೇನು ಯೋಗ್ಯತೆ ಇತ್ತು, ನಮ್ಮ ಅವಸ್ಥೆ ಹೇಗಿತ್ತು. ಬಾಬಾ ಹೇಳ್ತಾರೆ, ನಾವು ಮೊದಲು ವಿಶ್ವದ ಮಾಲೀಕರಾಗಿದ್ದಂಥವ್ರು ಜನ್ಮ ಪಡಿತಾ ಕೆಳಗಿಳಿತಾ ಬಂದ ಹಾಗೆ ನಾವು ಆತ್ಮ ಏನಾಗಿದ್ದೇವೆ, ಸಂಪೂರ್ಣ ಪತಿತರಾಗ್ಬಿಟ್ಟಿದ್ದೇವೆ. इसमें बड़ाई की व महिमा की कोई बात नहीं है, ड्रामा बना हुआ है. ಮೇಲಿದ್ದವರು ಕೆಳಗಿಳಿದ್ದೇವೆ, ಈಗ ಬಾಬಾ ಸಿಕ್ಕಿದ್ದಾರೆ, ಮೇಲೆ ಏರ್ತಾ ಇದ್ದೇವೆ, ಈ ರೀತಿಯಾಗಿದ್ದು ಡ್ರಾಮಾ ನಾಟಕ ನಡೀತಾ ಇದೆ. ಇದರಲ್ಲಿ ಯಾರಿಗೂ ವಿಶೇಷವಾಗಿ ಹೊಗಳುವಂಥ ಮಾತಿಲ್ಲ. ಬಾಬಾ इस ड्रामा का राज तो बड़ा वंडरफुल है, जो कोई को पता नहीं. ಬಾಬಾ ತುಮ್ ಸತ್ಯುಗ್ ಮೇ ಯಹಾ ಭಿ ಭೂಲ್ ಜಾಯೆಂಗೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಹೇಳ್ತಾರೆ, ಬಾಬಾ ಈ ನಾಟಕದ ರಹಸ್ಯ ತುಂಬ ವಂಡರ್ಫುಲ್ ಆಗಿದೆ, ಇದು ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳು ಈ ನಾಟಕದ ರಹಸ್ಯ ನಿಮ್ಗೆ ಸತ್ಯುಗದಲ್ಲಿ ನೆನಪೇ ಇರಲ್ಲ, ಮರ್ತೆ ಬಿಟ್ಟಿರ್ತೀರಿ. बड़ा विचित्र ड्रामा है, ऐसे ऐसे अपने से बातें करो, कोई पार्टधारी अच्छा पार्ट बजाते हैं तो ताली बजाते हैं. ಹೀಗೆ ಬಾಬಾ ಹೇಳ್ತಾರೆ, ಇದು ತುಂಬ ವಿಚಿತ್ರವಾದ ನಾಟಕ. ಈ ರೀತಿಯಾಗಿ ನಾವು ಬಾಬನ ಮಕ್ಕಳು, ನಾವು ನಮ್ಮ ಜೊತೆಗೆ ಜ್ಞಾನದ ಚಿಂತನ, ಜ್ಞಾನದ ವಾರ್ತಾಲಾಪವನ್ನು ಮಾಡ್ತಾ ಇರಬೇಕು. ಬಾಬಾ ಹೇಳ್ತಾರೆ, ನೋಡಿ ಕೆಲವ್ರದ್ದು ಪಾತ್ರ, ಈಗ ಸ್ಥೂಲ ನಾಟಕದಲ್ಲಿ ಕೂಡ ಫಿಲ್ಮಿನಲ್ಲಿ ಯಾರು ತುಂಬ ಒಳ್ಳೆ ಪಾತ್ರ ಮಾಡ್ತಿರ್ತಾರೆ, ನೋಡಿದವರೆಲ್ಲ ಅವ್ರ ಬಗ್ಗೆ ಖುಷಿ ಪಡ್ತಾರೆ, ಅಥವಾ ತುಂಬ ಒಳ್ಳೆ ಪಾತ್ರ ಮಾಡ್ತಾರೆ ಅಂತ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಬರ್ತಿರ್ತದೆ. तो हम भी कहते हैं, मीठे बाबा का, शिव बाबा का बहुत अच्छा पार्ट है, हम भी बाबा के संग अच्छा पार्ट बजाते हैं. ಹಾಗೆ ನಾವೀಗ ಹೀಗೆ ಹೇಳ್ತಿರ್ತೇವೆ, ಮಧುರಾತಿ ಮಧುರ ಬಾಬಾ ಶಿವ ಬಾಬನ ಪಾತ್ರ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರ ಜೊತೆಗೆ ಇರುವ ಅವರ ಮಕ್ಕಳು ನಾವು, ನಮ್ಮ ಪಾತ್ರನೂ ಕೂಡ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. कितना अच्छी रीति समझाते हैं, फिर भी किन्हों को समझ में नहीं आता तो समझा जाते हैं कि
हमारी राजधानी में इन्हों को आना नहीं है. ಬಾಬಾ ಇಷ್ಟು ವಿಸ್ತಾರವಾಗಿ ಸ್ಪಷ್ಟವಾಗಿ ಜ್ಞಾನ ತಿಳಿಸ್ತಾರೆ. ಅದೇ ರೀತಿ ಮಕ್ಕಳು ಅನ್ಯರಿಗೂ ಜ್ಞಾನ ತಿಳಿಸ್ತಾ ಇರ್ತಾರೆ. ಎಷ್ಟು ವಿಸ್ತಾರವಾಗಿ ಏನೆಲ್ಲ ಕತೆ ಉದಾಹರಣೆ ಕೊಟ್ಟು ತಿಳಿಸೋ ಪ್ರಯತ್ನ ಮಕ್ಕಳು ಮಾಡ್ತಾರೆ. ಆದರೂ ಅವರಿಗೆ ಜ್ಞಾನ ಅರ್ಥನೇ ಆಗೋದಿಲ್ಲ. ಆಗ ಬಾಬಾ ಏನು ಹೇಳ್ತಾರೆ, ಅವರು ನಾಳೆ ಸತ್ಯುಗದ ರಾಜಧಾನಿಯಲ್ಲಿ ಬರುವ ಪಾತ್ರಧಾರಿನೇ ಅಲ್ಲ ಎಂದಾಗ ಅವರಿಗೆ ಜ್ಞಾನ ಸ್ವೀಕಾರ ಆಗೋದಿಲ್ಲ. यह भी जानते हैं जो ब्राह्मण बने थे वही ब्राह्मण बन फिर देवता बनेंगे. ಸೃಷ್ಟಿ ನಾಟಕದ ರಹಸ್ಯನೇ ಹೇಗಿದೆ, ಯಾರೀಗ ಬ್ರಾಹ್ಮಣರಾಗ್ತಾರೆ ಅಂದರೆ ನಾಳೆ ಯಾರು ದೇವತೆಗಳಾಗೋರಿದ್ದಾರೆ ಅವರಿಂದು ಬ್ರಾಹ್ಮಣರಾಗ್ತಾರೆ. तो देवताओं में भी प्रजा आदि सब बनेंगे, सबको अनादि पाठ मिला हुआ है. ದೇವತೆಗಳಲ್ಲಿ ಕೂಡ ಕೆಲವರಿಗೆ ಪ್ರಜೆಗಳಾಗುವ ಪಾತ್ರನೇ ಇದೆ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲರದು ಅನಾದಿ ಪಾತ್ರ ನಡೀತದೆ. सृष्टि भी एक ही है, वहाँ चलती रहते. गॉड इज वन, क्रिएशन इज वन, वही चक्र फिरता रहता है. ಏಕೆ ಸೃಷ್ಟಿ ಒಂದೇ, ಇದೇ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಹೇಗೆ ಭಗವಂತ ಒಬ್ಬನೇ, ಭಗವಂತ ಸೃಷ್ಟಿ ಸ್ಥಾಪಕ ಕ್ರಿಯೇಶ್ ಮಾಡುವಂಥವ್ರು ಒಬ್ಬರೇ. ಈ ಸೃಷ್ಟಿ ಕಾಲಚಕ್ರ ಕೇವಲ ತಿರುಗ್ತಾ ಇರ್ತದೆ. ಹೇಗೆ ಹಗಲು ರಾತ್ರಿನೋ ಆ ರೀತಿಯಾಗಿ ಇದು ಸ್ವರ್ಗ ನರಕದ ಚಕ್ರ ನಡೀತಾ ಇರ್ತದೆ. ಮನುಷ್ಯ ಖೋಜ್ ಕರ್ತೆ ಹೇ, ದೇಖೆ ಮೂನ್ ಮೇ ಕ್ಯಾ ಹೇ ಉನ್ಕೆ ಊಪರ್ ಕ್ಯಾ ಹೇ. ನೋಡಿ ಮನುಷ್ಯರು ಅಂದರೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಲೇ ಇರ್ತಾರೆ, ಚಂದ್ರಲೋಕದಲ್ಲಿ ಏನಿದೆ, ಮಂಗಳಲೋಕದಲ್ಲಿ ಏನಿದೆ ಅಂತ. ಆದರೆ ಇವರಿಗೆ ಸೂರ್ಯಲೋಕಕ್ಕೆ ಸೂರ್ಯನ ಬಳಿಗೆ ಹೋಗ್ಲಿಕ್ಕೆ ಮಾತ್ರ ಆಗಲಿಲ್ಲ. ಸಂಶೋಧನೆ ಮಾಡುವುದೇ ವಿಜ್ಞಾನಿಗಳ ಬುದ್ಧಿ. तो उनके ऊपर है सूक्ष्म, तो वहाँ क्या देखेंगे, ಅದರ ಆಚೆ ಏನಿದೆ ಅಂತ ಹುಡುಕ್ಲಿಕ್ಕೆ ಆಗಲಿಲ್ಲ. ಆದರೆ ನಮಗೆ ಬಾಬಾ ಜ್ಞಾನದಲ್ಲಿ ಅನುಭವ ಮಾಡಿಸಿದ್ದಾರೆ. ಈ ಆಕಾಶದ ಆಚೆ ಇರೋದು ಸೂಕ್ಷ್ಮವತನ, ಅಲ್ಲಿ ಏನಿದೆ ಹೇಗಿದೆ ಇದು ನಾವು ನೋಡ್ತಾ ಇದ್ದೇವೆ. लाइट ही लाइट बहुत कोशिश करते हैं, साइंस की भी हद है ना. ಹೇಗೆ ಸೂಕ್ಷ್ಮವತನ ಅಂದರೆ ಪ್ರಕಾಶವೇ ಪ್ರಕಾಶವಾದ ಲೋಕ ಅದು. ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾರೆ ಅಲ್ಲಿಗೂ ಹೋಗಿ ನಾವು ಏನಿದೆ ಅಂತ ನೋಡೋಣ ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ ವಿಜ್ಞಾನ ಅಂದ್ರೂ ಅದಕ್ಕೂ ಒಂದು ಸೀಮಿತವಾದ ರೇಖೆ ಇದೆ ಅಲ್ಲ, ಅದನ್ನು ದಾಟಿ ಆಚೆ ಹೇಗೆ ಹೋಗ್ಲಿಕ್ಕಾಗ್ತದೆ. माया के भी बहुत पाप है, साइंस सुख के लिए भी है तो दुख के लिए भी है. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಾಯೆಯ ಚಮತ್ಕಾರ ಅಪಾರವಾಗಿ ನಡೀತಾ ಇದೆ. ಇದಕ್ಕೆ ಬಾಬಾ ಹೇಳ್ತಾರೆ ವಿಜ್ಞಾನ ಸುಖನೂ ಕೊಟ್ಟಿದೆ ದುಃಖನೂ ಕೊಡ್ತಿದೆ. तो वहाँ ಏರೋಪ್ಲೇನ್ ಕಭಿ ಗಿರೆಂಗೆ ನಹಿ, ದುಃಖ ಕಿ ಬಾತ್ ಹಿ ನಹಿ. ಹೀಗೆ ಸತ್ಯುಗ ಸ್ವರ್ಗದಲ್ಲಿ ಬಾಬಾ ಹೇಳ್ತಾರೆ ಅಲ್ಲಿಯೂ ಕೂಡ ಏರೋಪ್ಲೇನ್ ಇರ್ತವೆ. ಏರೋಪ್ಲೇನ್ ಶಬ್ದ ಇರಲ್ಲ, ಪುರಾಣದಲ್ಲಿ ಅದರ ವಿವರಣೆ ಏನು ಬರ್ತದೆ, ಮಹಿಮೆ ಪುಷ್ಪಕ ವಿಮಾನಗಳು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿ ನೋಡಿ ಇದ್ದಕ್ಕಿದ್ದಾಗೆ ವಿಮಾನ ದುರಂತಗಳಾಗ್ತವೆ, 100 ಜನ ಒಟ್ಟಿಗೆ ಸತ್ತೋಗ್ತಾರೆ. ಹೀಗೆ ಯಾವುದೇ ರೂಪದ ದುರಂತಗಳು ಸತ್ಯುಗ ಸ್ವರ್ಗದಲ್ಲಿ ಆಗಲ್ಲ. ಯಾಂತು ದುಃಖ ಹೀ ದುಃಖ ಹೇ, ಚೋರ್ ಲೂಟ್ ಜಾತೆ, ಆಗ್ ಲಗ್ ಜಾತಿ, ವಹಾ ಮಕಾನ್ ಬಹುತ್ ಬಡೆ ಹೋತೆ. ಈಗ ಎಲ್ಲಾದರೂ ಅಪಘಾತ ಆಗಿದೆ ಅಂತ ಗೊತ್ತಾಗೋದು ಮೊದಲು ದೊರಡೆಕೋರರಿಗೆ. ಅಲ್ಲಿ ಎಲ್ಲರೂ ಸತ್ತು ಹೋಗಿರ್ತಾರೆ, ಅದು ಇನ್ನೂ ಪೂರ್ಣ ಬೆಂಕಿ ಹತ್ತಿ ಉರಿದು ಬೀಳೋ ಮೊದಲೇ ಇವರು ತಲುಪಿರ್ತಾರೆ ಉಗ್ರಗಾಮಿಗಳು. ಆ ಎಲ್ಲ ಹೆಣಗಳ ಮೇಲಿದ್ದಂತಹ ಚಿನ್ನಾಭರಣಗಳೆಲ್ಲ ದೋಚ್ಕೊಂಡ್ಬಿಡ್ತಾರೆ. ಹೀಗೆ ಕಳ್ಳರು ಲೂಟಿ ಮಾಡ್ಕೋತಾರೆ, ಬೆಂಕಿ ಹತ್ತಿ ಉರಿದು ಹೋಗ್ತದೆ. ಹೀಗೆಲ್ಲ ಕಲಿಯುಗದಲ್ಲಿ ಎಲ್ಲಿ ನೋಡಿದ್ರು ವಿವಿಧ ಪ್ರಕಾರದ ದುಃಖವೇ ದುಃಖ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಈಗ ಮನೆಗಳು ಕೂಡ ನೋಡಿ 1 ಕೋಣೆ 2 ಕೋಣೆಯಲ್ಲೇನೆ ವಾಸ ಮಾಡ್ತಾರೆ. ಸತ್ಯುಗದಲ್ಲಿ ದೊಡ್ಡ ದೊಡ್ಡ ಮಹಲಗಳಿರ್ತವೆ. ಸಾರೆ ಆಬು ಜಿತನಿ ಜಮೀನ್ ಏಕ್ ರಾಜಾಕಿ ಹೋಗಿ. ಬಾಬಾ ಹೇಳ್ತಿದ್ದಾರೆ ಈಗ ಅಬು ರೋಡ್ ಅಂದರೆ ಒಂದು ಊರು ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಿದೆ, ಅಷ್ಟು ಒಂದು ಅರಮನೆ ಒಬ್ಬ ರಾಜನಿಗಿರ್ತದೆ ಅಂತ. ಅದೆಷ್ಟು ಉದ್ದ ಆಗಲ ಕಿಲೋಮೀಟರ್ ಇದೆ ಗೊತ್ತಿಲ್ಲ, ಅಷ್ಟು ಒಬ್ಬೊಬ್ಬ ರಾಜನ ರಾಜಧಾನಿ ಅಂದರೆ ಅರಮನೆ ಇರ್ತದೆ. ತುಮ್ ಆಯೆ ಹೋ ಸ್ವರ್ಗವಾಸಿ ಬನ್ನಿ, ಬಾಬಾಕ್ಕೂ ಯಾದ ಕರೋ ತೋ ಖಾದ್ ನಿಕ್ಲೆಗೆ. ನಾವು ಬಂದಿರೋದೇ ಬಾಬಾನ ಸಮ್ಮುಖದಲ್ಲಿ ಸ್ವರ್ಗವಾಸಿಗಳಾಗಲಿಕ್ಕೆ. ಆದರೆ ಹಾಗೆ ಆಗೋದಿಲ್ಲ, ಬಂದಿದೆ ಅಂದರೆ ಸಿಕ್ಬಿಡ್ತದೆ ಅಲ್ಲ. ಬಾಬನನ್ನು ನೆನಪು ಮಾಡುತ್ತಾ ಆತ್ಮ ತನ್ನ ಪಾಪದ ಕೊಳಕನ್ನು ತೆಗೆದಾಗ तुम सब आशिक हो, अब माशुक तुमको कहते मामे कम याद करो तो ಅಮರಪುರಿ ಕೆ ಮಾಲಿಕ್ ಬನ್ ಜಾಯೆಂಗೆ. ಹೀಗೆ ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಪ್ರಿಯತಮ ಬಂದಿದ್ದೇನೆ, ನೀವು ಪ್ರಿಯತಮೆಯರು.
ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಅಮರಪುರಿಯ ಮಾಲೀಕರಾಗ್ತೀರಿ. वहाँ अकाल मृत्यु होता नहीं, सत्युग में है श्रेष्ठाचारी दुनिया, ये है ಭ್ರಷ್ಟಾಚಾರಿ ದುನಿಯಾ. ಹೀಗೆ ಸತ್ಯುಗದಲ್ಲಿ ಅಕಾಲ ಮರಣ ಇಲ್ಲ. सत्युग श्रेष्ठाचारी जगत्तु, कलयुग भ्रष्टाचारी जगत्तु. कितने बीके बाप से वर्षा ले रहे, तुम भी वर्षा ले लो. अगर श्रीमत पर नहीं चलेंगे तो ऊंच पद पा नहीं सकेंगे. ಬಾಬಾ ಹೇಳ್ತಾರೆ, ಎಷ್ಟೊಂದು ಬಾಬನ ಮಕ್ಕಳು ಬಾಬನಿಂದ ಭಾಗ್ಯ ಪಡಿತಾ ಇದ್ದೇವೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಬನ್ನಿ, ಭಾಗ್ಯ ಪಡ್ಕೊಳ್ಳಿ. ಒಂದು ವೇಳೆ ಬಾಬನ ಶ್ರೀಮತದಂತೆ ನಡೆಯದಿದ್ರೆ ಶ್ರೇಷ್ಠ ಪದವಿ ಸಿಗೋದಿಲ್ಲ. हर 5000 वर्ष के बाद बाबा स्वर्ग बनाने आते हैं. कलयुग में देर, मनुष्य सतयुग में थोड़े, तो विनाश जरूर होगा. ಹೀಗೆ ಪ್ರತಿ 5000 ವರ್ಷಕ್ಕೊಮ್ಮೆ ಬಾಬಾ ಬರ್ತಾರೆ, ಸ್ವರ್ಗದ ಭಾಗ್ಯ ಕೊಡ್ತಾರೆ. ಕಲಿಯುಗದಲ್ಲಂತೂ ಬಾಬಾ ಹೇಳ್ತಾರೆ ತುಂಬ ಮನುಷ್ಯರಿದ್ದಾರೆ, ಇಷ್ಟು ಜನಸಂಖ್ಯೆ ಸತ್ಯುಗದಲ್ಲಿ ಇರಲ್ಲ. तो विनाश जरूर होगा, इसलिए महाभारत लड़ाई सामने खड़ी है. ಅಂದರೆ ಸತ್ಯುಗದಲ್ಲಿ ಜನಸಂಖ್ಯೆ ತುಂಬ ಕಮ್ಮಿ ಅಂದರೆ ವಿನಾಶ ಅವಶ್ಯ ಆಗುತ್ತೆ, ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ಇದಕ್ಕೆ ಮಹಾಭಾರತ ಮಹಾಯುದ್ಧ ಎಂದು ವರ್ಣನೆ ಇದೆ. अच्छा, मीठे मीठे सिखलते बच्चों प्रति माता पिता बाप दादा का याद, प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा. मेरा बाबा, प्यारा बाबा, मीठा बाबा. मुख्यांशದಲ್ಲಿ बाबा ಹೇಳ್ತಾರೆ, मनसा वाचा कर्मणा किसी को भी दुख नहीं देना. बुरे संस्कारों को निकाल, अभी अच्छे अच्छे संस्कार धारण करने हैं. कोई विकर्म न हो, इसका ध्यान रखना है. मनसा वाचा कर्मಣ, ಯಾರಿಗೂ ದುಃಖವನ್ನು ಕೊಡಬೇಡಿ. ಅಸುರಿ ಸಂಸ್ಕಾರಗಳನ್ನು ತೆಗೆದು ಒಳ್ಳೆಯ ಸಂಸ್ಕಾರದ ಧಾರಣೆ ಮಾಡಿರಿ. ಯಾವುದೇ ಪ್ರಕಾರದ ವಿಕರ್ಮ ಬಾಬಾ ಹೇಳ್ತಾರೆ ಆಗದ ಹಾಗೆ ಜಾಗೃತಿಯಲ್ಲಿರಿ ಅಂತಾರೆ ಬಾಬಾ. सेकंड पॉइंट, इस विचित्र ड्रामा में अपने श्रेष्ठ भाग्य को देखते हुए अपने आप से बातें करनी है कि हम भगवान के साथ पाठधारी हैं, कितना अच्छा हमारा पाठ है. ಈ ವಿಚಿತ್ರ ನಾಟಕವನ್ನು ನಾವು ನೆನಪು ಮಾಡ್ಕೋಬೇಕಾಗಿದೆ. ನಮ್ಮದೆಷ್ಟು ಶ್ರೇಷ್ಠ ಭಾಗ್ಯ, ಯಾಕೆ ಭಗವಂತನ ಜೊತೆಗೆ ನಮ್ಮ ಪಾತ್ರ ಈಗ ನಡೀತಾ ಇದೆ. ಭಗವಂತನ ಜೊತೆಯ ಪಾತ್ರಧಾರಿಗಳು ನಾವು. ಇಷ್ಟು ಶ್ರೇಷ್ಠ ಪಾತ್ರ ಸೃಷ್ಟಿಯಲ್ಲಿ ಯಾರಿಗಿದೆ? वरदान, मनन द्वारा बाप के प्रॉपर्टी को अपनी प्रॉपर्टी बनाने वाले दिव्य बुद्धिवान भव. ಮನನದ ಮೂಲಕ ತಂದೆಯ ಪ್ರಾಪರ್ಟಿಯನ್ನು ನಮ್ಮ ಪ್ರಾಪರ್ಟಿಯನ್ನಾಗಿ ಮಾಡಿಕೊಳ್ಳುವ ದಿವ್ಯ ಬುದ್ಧಿವಂತರಾಗಬೇಕು. ವಿವರಣೆ, बाप द्वारा जो भी खजाना मिलता है उसे मनन करो तो अंदर समाता जाएगा. ಬಾಬರವರ ಮೂಲಕ ನಮಗೇನೆಲ್ಲ ಜ್ಞಾನ ಖಜಾನೆ ಸಿಗ್ತದೆ, ಏನೇನು ಸಿಕ್ಕಿದೆ ಅಂತ ಮನನ ಅಂದರೆ ಬಾಬಾ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಇದು ಚಿಂತನ ಮಾಡೋದು, ಯೋಚಿಸುವುದಕ್ಕೆ ಮನನ ಅಂತ ಹೇಳಾಗುತ್ತೆ. ಹೀಗೆ ಬಾಬಾ ಹೇಳಿರುವ ವಾಕ್ಯಗಳನ್ನು ಮನನ ಮಾಡ್ತಾ ಹೋದಾಗ ಅದು ಒಳಗೆ ಅಳವಡಿಸ್ಕೊಳ್ತಾ ಹೋಗ್ತೇವೆ. तो प्रॉपर्टी तो सबको एक जैसी मिली हुई है, लेकिन जो मनन करके उसे अपना बनाते हैं. ಜ್ಞಾನದ ಪ್ರಾಪರ್ಟಿ ಬಾಬಾ ಎಲ್ಲರಿಗೂ ಒಂದೇ ರೀತಿ ಹೇಳ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಹೇಳೋದಿಲ್ಲ. ಆದರೆ ಕೇಳಿ ಮನನ ಮಾಡ್ತಾ ಹೋದವರಿಗೆ ಅದರನುಸಾರವಾಗಿ ಆತ್ಮ ಅಳವಡಿಸ್ಕೊಳ್ತಾ ಹೋಗ್ತದೆ. उन्हें उसका नशा और खुशी रहते, इसलिए कहा जाता है अपनी घोड़ तो नशा चढ़े. ಎಷ್ಟು ಯಾವ ರೀತಿ ಜ್ಞಾನ ಅರ್ಥ ಮಾಡಿಕೊಳ್ತಾ ಅಳವಡಿಸ್ಕೊಳ್ತಾ ಹೋಗ್ತೇವೆ ಅದರಷ್ಟು ಆ ರೀತಿಯಾಗಿ ಆತ್ಮಕ್ಕೆ ಖುಷಿ ಇರ್ತದೆ. ಅದಕ್ಕೆ ಹೇಳ್ತಾರೆ, ಯಾರಿಗೆ ಯಾವ ರೀತಿ ಜ್ಞಾನ ಅರ್ಥ ಆಗಿರ್ತದೆ ಆ ಪ್ರಕಾರದ ನಶೆ ಇರ್ತದೆ. ಇದಕ್ಕೆ ಗಾದೆ ಇದೆ, ಅಪ್ನಿ ಘೋಡ್ತೋ ನಶಾ ಚಡೆ. ಹೇಗೆ ಉದಾಹರಣೆಗೆ ಬಾಬಾ ಯಾವಾಗಲೂ ಹೇಳ್ತಾರಲ್ಲ, ಕುಡಿದವನಿಗೆ ನಶೆ ಇರ್ತದೆ. ನಶೆ ಅಂದರೆ ಅವನಿಗೆ ಲೋಕವೇ ಇಲ್ಲ, ಆ ಲೋಕನೇ ಬೇರೆ. ಜ್ಞಾನನೂ ಹಾಗೆ, ಜ್ಞಾನ ಕುಡ್ದಿರ್ಬೇಕು ಅಂದರೆ ಅಳವಡಿಸಿರ್ಬೇಕು, ಅನುಭವ ಮಾಡಿದರೆ ಆ ನಶೆ ಬೇರೆ. ಜೋ ಮನನ್ ಕಿ
मस्ती में सदा मस्त रहते हैं, उन्हें दुनिया की कोई भी चीज उलझन आकर्षित नहीं कर सकती. ಹೀಗೆ ಯಾರು ಮನನದಲ್ಲಿ ಮಗ್ನ ಆಗಿರ್ತಾರೆ, ಜ್ಞಾನ ಆಳವಾಗಿ ಸತ್ಯ ಅನುಭವಕ್ಕೆ ಬಂದಿರ್ತದೆ, ಅವರು ಜಗತ್ತಿನ ಯಾವುದೇ ಪರಿಸ್ಥಿತಿಯ ಆಕರ್ಷಣೆಯೊಳಗೆ ಸಿಲುಕಿಕೊಳ್ಳುವುದಿಲ್ಲ. उन्हें दिव्य बुद्धि का वरदान स्वतः मिल जाता है. ಆದ್ದರಿಂದ ಇಂತಹ ಮಕ್ಕಳಿಗೆ ದಿವ್ಯ ಬುದ್ಧಿ ಉಳ್ಳವರು ಎಂಬ ವರದಾನ ಪ್ರಾಪ್ತಿ ಆಗಿರುತ್ತದೆ. स्लोगन: मन की उलझन को समाप्त करने के लिए निर्णय शक्ति को बढ़ाओ. ನಿಮ್ಮ ಮನಸ್ಸಿನ ಹೊಯ್ದಾಟವನ್ನು ಸಮಾಪ್ತಿ ಮಾಡಿಕೊಳ್ಳಲಿಕ್ಕಾಗಿ ನಿರ್ಣಯ ಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿರಿ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ದಿನ ಬಾಬಾ ಮುಖ್ಯವಾಗಿ ಏನು ಹೇಳ್ತಾರೆ, ನೀವು ಶಬ್ದದಿಂದ ಭಿನ್ನ ಹೋಗೋರು, ಅದಕ್ಕೋಸ್ಕರ ನೀವು ಶಬ್ದದಲ್ಲಿ ಶಿವ ಶಿವ ಎಂದು ಹೇಳುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಹೀಗೆ ಶಬ್ದದಿಂದ ಭಿನ್ನತೆಯ ಅನುಭವವನ್ನು ಮಾಡುವಂಥವರಿಗೆ ಎಲ್ಲವೂ ಕೂಡ ಮನಸ್ಸು ಬುದ್ಧಿಯಿಂದಲೇ ಮಾಡುವ ಪುರುಷಾರ್ಥ ಬಾಬಾ ಕಲಿಸ್ತಿರೋದು. ಭಕ್ತಿ ಮಾರ್ಗದ ಹಾಗೆ ಯಾವುದೋ ನಾಲ್ಗೆಯಿಂದ ಜಪ ಮಾಡುವ ಮಂತ್ರ ಹೇಳುವ ವಿಷಯ ಇಲ್ಲಿ ಇಲ್ಲ ಅಂತ ಬಾಬಾ ಸ್ಪಷ್ಟ ಮಾಡ್ತಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಬಿಂದು ಸ್ವರೂಪ, ಸರ್ವಶಕ್ತಿವಂತ ತಂದೆಯ ಮಗು, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.